ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತಂದರೆ ಕೆಲವ್ರು ಏನು ಅಂದ್ಕೊಂಡಿರ್ತಾರೆ, ಆರಾಮಾಗಿರುತ್ತೆ ಇವ್ರ ಲೈಫು, ಇವ್ರು ಯಾವಾಗ ಬೇಕೋ ಆವಾಗ ಶೂಟ್ ಮಾಡ್ಕೋಬೋದು, ಅದನ್ನು ಅಪ್ಲೋಡ್ ಮಾಡ್ಬೋದು. ಇವಾಗೆಲ್ಲ ವ್ಲಾಗ್ಸ್ ಎಲ್ಲ ಶುರುವಾಗಿದೆ, ಅದನ್ನೆಲ್ಲ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ರಿಯಲ್ ಆಗಿ ಹಂಗಿರಲ್ಲ ಅಂತ ಇನ್ನೂ ಕೆಲವ್ರು ಹೇಳೋದುಂಟು. ಈಗ ಬ್ರ್ಯಾಂಡ್ ಪ್ರಮೋಷನ್ಸಿಗೆಲ್ಲ ಹೋದಾಗ ನಮಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಅಂತ. ಈ ಬಗ್ಗೆ ಹೇಳ್ಬೋದಾ? ನಾನು ಒಂದು ಬಿಲೀವ್ ಏನು ಮಾಡ್ತೀನಿ ಅಂದರೆ, ನೀವು ಯಾವುದೇ ಕೆಲಸ ತೊಗೊಂಡ್ರು ಅದರದ್ದೇ ಆದ ಕಷ್ಟ ಇರುತ್ತೆ, ಅದರದ್ದೇ ಆದ ಬೆನಿಫಿಟ್ಸು ನಿಮಗಿರುತ್ತೆ. ಯಾವುದೇ ಕೆಲಸ ತೊಗೊಳ್ಳಿ, ನಿಮಗೆ ಕಷ್ಟ ಇಲ್ಲದೆ ಮಾಡಬೇಕಾಗಿರೋ ಕೆಲಸ ಯಾವುದೂ ಇಲ್ಲ. ಸೊ ಪ್ರತಿ ಕೆಲಸದಲ್ಲೂ ನೀವು ಅಷ್ಟೇ ಎಫರ್ಟ್ಸ್ ಹಾಕಬೇಕು, ಅಷ್ಟೇ ಶ್ರಮನೂ ಪಡಬೇಕು ನೀವು. ನಮ್ಮ ಇನ್ಫ್ಲುಯೆನ್ಸಿಂಗ್ ಅಂತ ಬಂದರೆ, ಒಂದು ಎಕ್ಸಾಂಪಲ್, ಒಂದು ವೀಡಿಯೋ ಹೇಳ್ತೀನಿ ನಾನು. ಒಂದು ಬ್ರ್ಯಾಂಡ್ ಪ್ರಮೋಷನ್ ಇರುತ್ತೆ, ಅವ್ರು ನಮಗೆ ಇಂಥದ್ದೇ ಕಾಸ್ಟ್ಯೂಮ್ ಬೇಕು, ಇಂಥದ್ದೇ ಕಲರ್ ಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಕ್ಯಾಮ್ರಾಮನ್ ಜೊತೆ ಶೂಟ್ ಮಾಡಬೇಕು, ಇಷ್ಟು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ, ನಾವು ಆ ಸ್ಕ್ರಿಪ್ಟ್ ಪ್ರಕಾರನೇ ಹೋಗಬೇಕು. ಸೊ ಅದರಲ್ಲ ಒಂದಷ್ಟು ಚೇಂಜಸ್ ಹೇಳ್ತಾರೆ. ನನಗೆ ರೀಸೆಂಟಾಗೂ ಒಂದು ಎಕ್ಸ್ಪೀರಿಯನ್ಸ್, ನಾನು ಕಾರ್ದೊಂದು ಶೂಟ್ ಮಾಡಿದ್ದೆ. ಲಿಟ್ರಲಿ 1 ಮಂತ್ ಬರೀ ಎಡಿಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಅದು ಚೇಂಜಸ್ ಮಾಡಿ, ಅಷ್ಟು ಕಷ್ಟ ಇರುತ್ತೆ. ಯಾವುದೇ ಕೆಲಸ ಆಗಲಿ ಈಸಿ ಇರಲ್ಲ. ಸೊ ಎಲ್ಲದಕ್ಕೂ ತುಂಬ ಎಫರ್ಟ್ಸ್ ಹಾಕಬೇಕು. ನೋಡೋದಕ್ಕೆ ಎಷ್ಟು ಸುಲಭವಾಗಿರುತ್ತೋ ಅಷ್ಟು ಸುಲಭ ಇಲ್ಲ. ನಮ್ಮಲ್ಲೂ ಕಷ್ಟ ಇದೆ, ಲೈಕ್ ಇನ್ಫ್ಲುಯೆನ್ಸಿಂಗ್ ಇದರಲ್ಲಿ ನೋಡಿದಷ್ಟು ಈಸಿ ಅಂತೂ ಇಲ್ಲ. ಬ್ರ್ಯಾಂಡ್ ಪ್ರಮೋಷನ್ಸ್ ಅಂತ ಹೇಳಿದಾಗ ಅವರೇ ಕೊಟ್ಟಿರುವಂಥ ಕಾಸ್ಟ್ಯೂಮ್ ಕೂಡ ಕೆಲವೊಮ್ಮೆ ಹಾಕ್ಕೊಳ್ಬೇಕಾಗತ್ತೆ, ಅದು ನಮಗೆ ಕಂಫರ್ಟ್ ಇರಲ್ಲ. ಸೊ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ನಾವು ಹೇಳ್ಬೋದು ಈ ಥರ. ಅಂದರೆ ನಮ್ಮ ಫೀಲ್ಡಲ್ಲಿ ಅದು ಅಡ್ವಾಂಟೇಜ್ ಇದೆ, ನಮ್ಮ ಫ್ಲೆಕ್ಸಿಬಲಾಗಿ ವರ್ಕ್ ಮಾಡ್ಬೋದು. ನಮಗೆ ಇವಾಗ ಇದು ಇಷ್ಟ ಆಗಿಲ್ಲ ಅಂದರೆ ಆಲ್ಟರ್ನೇಟ್ ಕೇಳ್ಬೋದು. ಔಟ್ಫಿಟ್ ಅಷ್ಟೇ, ಇದು ನಮಗೆ ಸೂಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಆಸ್ಕ್ ಫಾರ್ ಆಲ್ಟರ್ನೇಟ್. ಅದೊಂದು ಅಡ್ವಾಂಟೇಜ್ ಇದೆ ನಮ್ಮ ಫೀಲ್ಡಲ್ಲಿ.